ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ನಾನು ಇವತ್ತು ನಿಮಗೆ ಒಂದು ಬೆಸ್ಟ್ ಸ್ಕಿನ್ ಕೇರ್ ಅಂದರೆ ಸಿಂಪಲ್ ಸ್ಕಿನ್ ಕೇರ್ ಟೊಮ್ಯಾಟೊ ಯೂಸ್ ಮಾಡಿಕೊಂಡು ಟೊಮ್ಯಾಟೊಯಿಂದನೂ ನಾವು ಹೇಗೆ ಫೇಶಿಯಲ್ ಮಾಡ್ಕೋಬೋದು ಮನೆಯಲ್ಲಿ ಸಿಂಪಲ್ಲಾಗಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 3 ಸ್ಟೆಪ್ ಯೂಸ್ ಮಾಡಬೇಕು ನಾವು ಇದರಲ್ಲಿ ಅಷ್ಟೇ. 3 ಇಂಗ್ರೀಡಿಯೆಂಟ್ಸು ಮತ್ತು 3 ಸ್ಟೆಪ್ಸು ಫಾಲೋ ಮಾಡಬೇಕು. ಫಸ್ಟು ಕ್ಲೆನ್ಸಿಂಗು, ಆಮೇಲೆ ಸ್ಕ್ರಬ್ಬಿಂಗು, ಆಮೇಲೆ ಮಾಸ್ಕು ಲಾಸ್ಟು. ಇದು 3 ಯೂಸ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಮನೇಲೇ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮತ್ತು ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ತೋರಿಸ್ಕೊಟ್ಬಿಡ್ತೀನಿ ಅದು ಹೇಗೆ ಅಂತ. ಮತ್ತು ಇದು ನಾನು ನಿಮಗೆ ಹಾಗೆ ಹೇಳ್ತಿರೋದಲ್ಲ, ನಾನು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ಅದರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವುದೂ ಯೂಸ್ ಮಾಡದೆ ನಿಮಗೆ ಹೇಳ್ತಾ ಇಲ್ಲ. ಬನ್ನಿ ನೋಡಿಬಿಡೋಣ ಅದು ಯಾವ್ಯಾವ ಪ್ರಾಡಕ್ಟ್ಸು ಏನು ಅಂತ ನೋಡಿ ನಿಮಗೆ ನೋಡಿ. ಕಿಚನಲ್ಲೇ ಸಿಗೋದು, ನಾವು ಎಲ್ಲೂ ಹೊರಗಡೆಯಿಂದ ಅಮೌಂಟ್ ಎಲ್ಲ ಕೊಟ್ಟು ತೊಗೊಂಬರೋ ಅಂಥದ್ದು ಏನೂ ಇಲ್ಲ. ಟೊಮ್ಯಾಟೊ, ಸಕ್ಕರೆ, ಶುಗರು, ಕಾಫಿ ಪುಡಿ, ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದು ನೀವು ಕಾಫಿ ಪುಡಿ ಯೂಸ್ ಮಾಡ್ತೀರೋ ಕಾಫಿ ಪುಡಿ. ಇದು ಹಾಲು, ಹಸಿ ಹಾಲು, ಇದು ಕಾಯಿಸಿರೋ ಹಾಲೆಲ್ಲ ಹಸಿ ಹಾಲು. ಇದು ಏನಕ್ಕಂತ ಅಂದರೆ ಫಸ್ಟ್ ಸ್ಟೆಪ್ಪು ಇದೇ ನಾವು ತಗೋಬೇಕಾಗಿರೋದು. ನೋಡಿ, ಹಾಲಿದು ಒಂದು ಟಿಶ್ಯೂ ತಗೊಂಡ್ಬಿಟ್ಟು ಹಾಲು ತಗೊಂಡು ಡಿಪ್ ಮಾಡ್ಕೊಳ್ಳಿ. ಈ ಥರ ಡಿಪ್ ಮಾಡಿಕೊಂಡು ನೀಟಾಗಿ ಇಲ್ಲಿ ನೋಡಿ, ಫಸ್ಟು ನೀವು ಒಂದು ಪೋನಿ ಇಲ್ಲ ನೀಟಾಗಿ ಈ ಥರ ಬಂದ್ ಮಾಡ್ಕೊಂಬಿಡಿ. ನೀವು ಏನೇ ಸಿಂಪಲ್ ನೀವು ಸ್ಕಿನ್ ಕೇರ್ ಮಾಡಬೇಕು ಅಂದರೂ ಸಿಂಪಲ್ಲಾಗಿ ಫಸ್ಟು ನೀವು ಪೋನಿ ಹಾಕ್ಕೊಳ್ಳಿ, ಇಲ್ಲ ಫುಲ್ ನೀಟಾಗಿ ಕೂದಲೆಲ್ಲ ಸೇರಿಸ್ಬಿಟ್ಟು ಒಂದು ಬನ್ ರೀತಿ ಕಟ್ಕೊಳ್ಳಿ. ಆಮೇಲೆ ಡಿಪ್ ಮಾಡಿಕೊಂಡು ನೋಡಿ, ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಏನಾದರೂ ಡಸ್ಟ್ ಇದ್ರೆ ಮತ್ತೆ ಏನಾದ್ರು ಕೊಡುತ್ತೆ. ಫಸ್ಟ್ ಸ್ಟೆಪ್ ಇದು ಕ್ಲೆನ್ಸಿಂಗು. ಇದಾದ್ಮೇಲೆ ನೆಕ್ಸ್ಟು ಸ್ಕ್ರಬ್ ಮಾಡ್ಕೋಬೇಕು. ಅದಕ್ಕೆ ಟೊಮ್ಯಾಟೊ ತಗೊಂಡು ಶುಗರಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ಳೋದಷ್ಟೇ. ಡಿಪ್ ಮಾಡಿಕೊಂಡು ಮತ್ತೆ ಒಂದು ಏನು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ನೀವು ಯಾವುದೇ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಹೋಮ್ ರೆಮಿಡಿ ಮಾಡ್ಕೊಳ್ಳಿ, ಏನೇ ಮಾಡಿಕೊಂಡ್ರು ಫೇಸ್ಗೆ ಏನು ನೀವು ಅಪ್ಲೈ ಮಾಡಿರಬಾರ್ದು. ಮಾಯ್ಶ್ಚರೈಸರ್ ಆಗಲಿ ಕ್ರೀಮ್ ಆಗಲಿ ಏನೂ ಹಚ್ಚಿರಬಾರ್ದು. ಸೊ ಬರೀ ಮಾಮೂಲಿ ಫೇಸ್ ವಾಶ್ ಮಾಡ್ಕೊಂಡಿದ್ರೆ ಸಾಕು. ಆಮೇಲೆ ಕ್ಲೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಟೊಮ್ಯಾಟೊನ ಶುಗರಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಲೈಟಾಗಿ ಈ ಥರ ಟೊಮ್ಯಾಟೊ ಜ್ಯೂಸ್ ಎಲ್ಲ ಇರುತ್ತಲ್ವಾ, ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಫೇಸ್ ಎಲ್ಲ ಜಾಸ್ತಿ ಫೋರ್ಸ್ ಹಾಕಬೇಡಿ, ಸುಮ್ಮನೆ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಶುಗರಲ್ಲಿ ಡಿಪ್ ಮಾಡ್ಕೊಳ್ಳಿ ಮತ್ತೆ ಮಾಡಿಕೊಂಡು ನಿಮಗೆ ನೀಟಾಗಿ ಫೇಸ್ ಸುತ್ತ. ಟೊಮೆಟೊದಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಇದು ನಮಗೆ ಸ್ಕಿನ್ನು ಡಲ್ ಇದ್ದರೆ, ಏನಾದರೂ ಟ್ಯಾನ್ ಆಗಿದ್ರೆ ನಮಗೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಕವಿತಾ ಹೇಳಿದ್ದಾರೆ ಸ್ಕ್ರಬ್ ಮಾಡೋಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ಫೋರ್ಸ್ ಹಾಕ್ಬಿಟ್ಟು ರಬ್ ಮಾಡಿಬಿಟ್ಟಿರಾ. ಮತ್ತು ಅದೇ ಟೊಮ್ಯಾಟೊನ ಕಾಫಿ ಪೌಡ್ರಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಮಾಸ್ಕ್ ಥರ ಅಪ್ಲೈ ಮಾಡಿ.
ಒಂದು 10 to 15 ಮಿನಿಟ್ಸ್ ಇದನ್ನ ಡ್ರೈ ಆಗಕ್ ಬಿಡಿ. ನಾನು ಫೇಸ್ನ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಒಂದು 15 to 20 ಮಿನಿಟ್ಸ್ ನೋಡಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಆಫ್ಟರ್ ವಾಶು ಹೇಗಾಗಿದೆ ಅಂತ ನೀವು ಯೂಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಅಟ್ಲೀಸ್ಟ್ ವೀಕಲ್ಲಿ ಒಂದ್ಸತಿ ಇಲ್ಲ 15 days ಒನ್ಸು, ಮಂತ್ಲಿ 2 ಈ ತರ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಮಾಯಿಶ್ಚರೈಸರ್ ತಗೊಂಡು ಈ ರೀತಿ ನೀಟಾಗಿ ನಿಮ್ಮ ಸ್ಕಿನ್ಗೆಲ್ಲ ಅಟ್ಲೀಸ್ಟ್ ಮೇನ್ ಬೇಸಿಕ್ ಸ್ಟೆಪ್ಪು ಇದೇನೆ. ಇದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಈ ರೀತಿ ನೋಡಿ, ನೋಡ್ತಾ ಇರ್ಬೋದಲ್ಲ, ಇಷ್ಟೇ. ಇದು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ನೀವು ಬಿಟ್ರೇನೆ ನಮ್ಮ ಸ್ಕಿನ್ ಚೆನ್ನಾಗಾಗತ್ತೆ ಅಂತಲ್ಲ, ಇದು ಇರಬೇಕು. ಇದ್ರ ಜೊತೆಗೆ ಕೆಲವೊಂದಿಷ್ಟು ನಾನು ಫಾಲೋ ಮಾಡ್ತಾ ಇರೋದಾಗಿರ್ಬೋದು, ನನಗೆ ಗೊತ್ತಿರೋದು ನಿಮ್ಗೆ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಏನಂದ್ರೆ, ಫಸ್ಟ್ ಆಫ್ ಆಲ್ ನಾವು ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂತ ಅಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು, ವಾಟರ್ ಚೆನ್ನಾಗಿ ಕುಡಿಬೇಕು. ಅದ್ರ ಜೊತೆಗೆ ನಿಮ್ಗೆ ನೀರ್ ಕುಡಿಯಕ್ ಆಗ್ತಿಲ್ಲ ಅಂದ್ರೆ ಎಳ್ನೀರು ಕುಡಿಬೋದು, ಇಲ್ಲ ವಾಟರ್ ಮೆಲನ್ ತಿನ್ಬೋದು, ಸೌತೆಕಾಯಿ ಬರುತ್ತಲ್ವಾ ಕುಕುಂಬರ್, ಅದನ್ನ ತಿನ್ಬೋದು. ಬಟ್ ಟೋಟಲ್ ನಮ್ಮ ಬಾಡಿಗೆ ನೀರಿನ ಅಂಶ ಚೆನ್ನಾಗಿ ಹೋಗ್ಬೇಕು. ನಾವ್ ಎಷ್ಟು ನೀರ್ ಕುಡಿತೀವೋ ಅಷ್ಟೂನು ನಮ್ ಸ್ಕಿನ್ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ಬರೀ ನಾವು ಏನೋ ಫೇಶಿಯಲ್ ಮಾಡ್ಕೊಂಡ್ಬಿಟ್ರೆ, ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಟ್ರೆ ನಮ್ ಸ್ಕಿನ್ ಚೆನ್ನಾಗ್ ಆಗ್ಬಿಡಲ್ಲ. ಅದ್ರ ಜೊತೆಗೆ ನಾವು ಇದನ್ನೆಲ್ಲಾನು ಫಾಲೋ ಮಾಡ್ಬೇಕಾಗತ್ತೆ. ನಿಮ್ಗೆ ಇನ್ನೊಂದು ಟಿಪ್ ಹೇಳ್ತೀನಿ ನಾನು. ರೈಸ್ ಬರುತ್ತಲ್ವಾ, ಮನೇಲಿ ರೈಸ್ ಇರುತ್ತಲ್ವಾ, ಅದನ್ನ ಒಂದ್ಸೆ ವಾಶ್ ಮಾಡ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ನೆನೆ ಹಾಕಿ. ಒಂದು 2 days ನೆಂದ್ರು, ಅದು ಸ್ಮೆಲ್ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ. ಅದ್ರದ್ದು ಚೆನ್ನಾಗಿ ನೆಂದಿರುತ್ತಲ್ವಾ ಆ ನೀರ್ ತಗೊಳ್ಳಿ. ಆ ನೀರ್ಗೆ ಪೊಟ್ಯಾಟೊ, ಆಲೂಗೆಡ್ಡೆ ಬರುತ್ತಲ್ವಾ, ಆಲೂಗೆಡ್ಡೆನ ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಿಂಗೆ ತುರ್ಕೊಳ್ಳಿ. ಅದ್ರಲ್ಲಿ ಜ್ಯೂಸ್ ಬರುತ್ತೆ, ಪೊಟ್ಯಾಟೋದು ಜ್ಯೂಸ್. ಹಿಂಗೆ ತುರಿದ್ಬಿಟ್ಟು ಈ ತರ ಹಿಂಡಿದ್ರೆ ಜ್ಯೂಸ್ ಬರುತ್ತೆ. ಅದನ್ನ ಆ ರೈಸ್ ವಾಟರ್ಗೆ ಕಲೆಕ್ಟ್ ಮಾಡ್ಕೊಂತೀರಲ್ವಾ, ಅದು ನೀವು 2 days ನೆನ್ಸಿದ್ಮೇಲೆ ಅದಕ್ಕೆ ಈ ಪೊಟ್ಯಾಟೊ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಅದಕ್ಕೆ 1 ಸ್ಪೂನು ಅಲೋವೆರಾ ಜೆಲ್, ನೀವು ರೆಡಿ ಜೆಲ್ ಆದ್ರೂ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ನೀವು ಮನೆ ಹತ್ರನೇ ಅಲೋವೆರಾ ಇರುತ್ತೆ ಅಂದ್ರೆ ಅದ್ರದ್ದು ಸೈಡಲ್ಲಿ ಮುಳ್ಳೆಲ್ಲ ತೆಗೆದ್ಬಿಟ್ಟು, ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ ಬರುತ್ತಲ್ವಾ ಚಿಕ್ಕದು, ಅದಕ್ಕೆ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಅದೇ ಪೇಸ್ಟ್ ತರ ಆಗುತ್ತೆ. ಸೊ ನೀವು ಅಲೋವೆರಾ ಜೆಲ್ 1 ಸ್ಪೂನ್ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು, ಐಸ್ ಕ್ಯೂಬ್ದು ಟ್ರೇ ಬರುತ್ತಲ್ವಾ, ಅದಕ್ಕೆ ಸ್ಟೋರ್ ಮಾಡಿಬಿಟ್ಟು ಫ್ರೀಸರಲ್ಲಿ ಇಡಿ. ಫ್ರೀಸರಲ್ಲಿ ಇಟ್ಟ ಮೇಲೆ ಅದು ಐಸ್ ಕ್ಯೂಬ್ಸ್ ಆಗುತ್ತೆ. ನೀವು ಇದನ್ನ 1 ವಾರದವರೆಗೂ ಯೂಸ್ ಮಾಡ್ಬೋದು. ಹೆಂಗೆ ಅಂತಂದ್ರೆ, ನೀವು ಬೆಳಗ್ಗೆ ಫೇಸ್ನ ವಾಶ್ ಮಾಡ್ತೀರಾ, ನೈಟು ವಾಶ್ ಮಾಡ್ತೀರಾ ಅಲ್ವಾ, ಅದು 1 ಕ್ಯೂಬ್ ತಗೊಂಡು ನೀಟಾಗಿ ರಬ್ ಮಾಡಿ, ಮುಖ ಎಲ್ಲ ನೀಟಾಗಿ ರಬ್ ಮಾಡಿದ್ರೆ ನೀವೇ ಹೇಳ್ತೀರಾ ಆಮೇಲೆ ನಂಗೆ ಇದು ಹೆಂಗೆ ವರ್ಕ್ ಆಯ್ತು, ನಿಮ್ಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂತ. ಆಮೇಲೆ ನೀವು ಅದನ್ನ ರಬ್ ಮಾಡಾದ್ಮೇಲೆ ನೀಟಾಗಿ ಮುಖನ ಒರೆಸ್ಕೊಂಡು ಒಂದು ಮಾಯಿಶ್ಚರೈಸರ್ ಹಚ್ಚಿದ್ರೆ ಸಾಕಾಗುತ್ತೆ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನಗೆ ಗೊತ್ತಿರೋವಷ್ಟು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಾನು ಟ್ರೈ ಮಾಡಿರೋದೇನೆ. ನಾನು ಟ್ರೈ ಮಾಡದೆ ನಿಮ್ಗೇನು ಹೇಳ್ತಾ ಇಲ್ಲ. ಮತ್ತೆ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ, ಇಲ್ಲ ಏನಾದರೂ ನಾನು ನಿಮ್ಗೆ ಸರಿಯಾಗಿ ತಿಳಿಸ್ಕೊಟ್ಟಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ
ನನಗೆ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಏನು ನಿಮಗೆ ಗೊತ್ತಾಗಿಲ್ಲ ಅದನ್ನ ಬೇಕಾದ್ರೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.